ಪಿ ಆರ್ ಮಾಫಿಯಾ ಏನೀಗ ಶುರುವಾಗಿದೆ, ಇಟ್ ಈಸ್ ಒನ್ ಆಫ್ ದಿ ವರ್ಸ್ಟೆಸ್ಟ್ ಗ್ರೋತ್ ಅಂತ ಹೇಳ್ತೀನಿ. ಯಂಗ್ಸ್ಟರ್ಸ್ಗಳು ಸ್ಪೆಷಲಿ ಈಗ ಕಾಲೇಜ್ಗಳಲ್ಲಿ, ಸ್ಕೂಲ್ಗಳಲ್ಲಿ ಅವ್ರ ಮನೇಲಿ ಏನು ಹೇಳ್ಕೊಟ್ಟಿದ್ದಾರೆ ಅಂತ ನನಗೆ ಇಟ್ಸ್ ಅ ಬಿಗ್ಗೆಸ್ಟ್ ಕ್ವೆಶನ್, ಬಿಕಾಸ್ ಇಟ್ ಇಸ್ ಅ ಬಿಗ್ಗೆಸ್ಟ್ ಡಿಸಾಸ್ಟರ್. ಒಬ್ಬರು ಒಂದು ಯಾವುದೋ ಸಾಧನೆ ಹಾದಿಲ್ಲಿ ಇದ್ದಾರೆ ಅಂತ ಅಂದರೆ ಅವ್ರಿಗೆ ಪ್ರೋತ್ಸಾಹ ಕೊಡೋದು ಬಹಳ ಒಳ್ಳೆ ಬೆಳವಣಿಗೆ. ಇಟ್ ಈಸ್ ವೆರಿ ಗುಡ್. ಅವ್ರಿಗೆ ಒಳ್ಳೇದಾಗಬೇಕು, ಅವ್ರ ಥರ ನಾವು ಏನಾದರೂ ಸಾಧನೆ ಮಾಡಬೇಕು. ಆ ಬರದಲ್ಲಿ ಇನ್ನೊಬ್ಬರು ಸಾಧಕರನ್ನ ಕೆಟ್ಟದಾಗಿ ಬಿಂಬಿಸೋದು, ಅವ್ರಿಗೆ ಕೆಟ್ಟದಾಗಿ ಟೀಕೆ ಮಾಡೋದು. ಅವರು ಯಾರ್ದೋ ಮಕ್ಕಳಾಗಿರ್ತಾರೆ, ಅವರ ಮನೆ ಮಕ್ಕಳಾದಾಗ ಹೇಗಾಗುತ್ತೆ ಈ ರೀತಿ ಮಾಡೋದು, ಅವರ ಚರಿತ್ರೆ ವಧನೆ ಮಾಡೋದು ಬಹಳ ತಪ್ಪು ಈ ಬೆಳವಣಿಗೆ. ಆ್ಯಂಡ್ ಈಗ ಪಿ ಆರ್ ಮಾಫಿ ಎಲ್ಲಿವರೆಗಾಗಿದೆ ಅಂತಂದರೆ, ನಾನು ಕೇಳ್ಪಟ್ಟೆ ಕಾಲೇಜ್ ಸ್ಟೂಡೆಂಟ್ಸ್ಗಳ ಹತ್ರ ಎಷ್ಟು ದುಡ್ಡು ಕೊಟ್ಟು ಫೇಕ್ ಅಕೌಂಟ್ಸ್ನ ಮಾಡಿ ಎಲ್ರಿಗೆ ಎಷ್ಟು ಬೈಯೋಕ್ಕಾಗುತ್ತೆ ಬೈರಿ ಅಂತ ಮಾಡಿದಾರಂತೆ ಈ ಸಲ. ಎಲ್ಲ ಬೇರೆ ಕಂಟೆಸ್ಟೆಂಟ್ಗಳಿಗೆ ಈ ಕಾಲೇಜ್ ಸ್ಟೂಡೆಂಟ್ಗಳು ಫೇಕ್ ಐ ಡಿಸ್ ಎಲ್ಲ ಮಾಡಿ ಯಾರ್ಯಾರ್ದೋ ಹೆಸರಲ್ಲಿ ಏನೇನೋ ಈಗ ಸೋಷಿಯಲ್ ಮೀಡಿಯಾ ಅದು ಒಬ್ರಿಗೆ ಎಷ್ಟೆಷ್ಟು ಅಕೌಂಟ್ ಮಾಡ್ಬೋದಂತೆ, ಅವ್ರಿಗೆ ಎಷ್ಟೆಷ್ಟು ಪೇ ಮಾಡಿಸಿ ನಿಮಗೆ ಎಷ್ಟು ಬೈಯೋಕ್ಕಾಗುತ್ತೆ ಅವ್ರಿಗೆ ಎಲ್ಲ. ಐ ಡೋಂಟ್ ಥಿಂಕ್ ಸೊ ದಿಸ್ ಇಸ್ ಅ ವೆರಿ ಗುಡ್ ಗ್ರೋತ್. ಸ್ಪೆಷಲಿ ಈಗ ನಾವು ಹೊರಗಡೆಯಿಂದ ಬಂದಿರೋರಲ್ಲ, ನಾವು ಕರ್ನಾಟಕದವರೇ, ನಾವು ದುಡಿತಾ ಇರೋದೇ ಅಥವಾ ನಾವು ಇಲ್ಲಿವರೆಗೆ ಎಂಟರ್ಟೈನ್ಮೆಂಟ್ ಮಾಡ್ಕೊಂಡು ಬಂದಿದ್ದೀವಿ. ನಮ್ಮದೆಲ್ಲ ಜರ್ನಿ 10 ವರ್ಷದ್ದು. 10 ವರ್ಷದಲ್ಲಿ ನಾವು ಬಂದಾಗ ಯಾವ ಸೋಷಲ್ ಮೀಡಿಯಾನೂ ಇರಲಿಲ್ಲ, ಯಾವ ಯೂಟ್ಯೂಬ್ ಆಗಲಿ, ನಾನು ಸ್ಟಾರ್ಟ್ ಮಾಡಿದಾಗ ಯಾವ ಇನ್ಸ್ಟಾಗ್ರಾಮು ಇರಲಿಲ್ಲ, ಏನೂ ಇರಲಿಲ್ಲ. ಆಗ ಇವತ್ತು ಬಂದಿದೆ. ನಾವು ಹಾಗಾದರೆ 10 ವರ್ಷದಿಂದ ಕೊಡುಗೆ ಕೊಟ್ಟಿದ್ದು, ಅವರ ಪೇರೆಂಟ್ಸ್ಗಳನ್ನು ನಾವು ರಂಜಿಸಿದ್ದು. ಈಗ ಮನೆಯಲ್ಲಿ ಯಾವುದ್ಯಾವುದೋ ಕಷ್ಟ ಇರುತ್ತೆ, ನಾವು ಸೀರಿಯಲ್ಸ್ಗಳು ಮಾಡಿದಾಗ ಅದನ್ನು ಹಾಕ್ಕೊಂಡು ಅವ್ರು ಮರಿತಾ ಇದ್ರು, ಅವ್ರನ್ನ ಎಂಟರ್ಟೈನ್ ಮಾಡ್ತಾಯಿದ್ವಿ. 10 ವರ್ಷ ಇಟ್ಸ್ ನಾಟ್ ಅ ಜೋಕ್. ನಮ್ಮ ಲೈಫ್ ಟೈಮ್ದು 10 ವರ್ಷ ನಾವು ಒಂದು ಕಲಾ ಸೇವೆ ಕೊಟ್ಟಿದ್ದೀವಿ. ಆ್ಯಂಡ್ ನಮ್ಮ ಕನ್ನಡದ ಇಂಡಸ್ಟ್ರಿ, ಇಟ್ ಇಸ್ ನಾಟ್ ದ್ಯಾಟ್ ನಿಮ್ಮ ಹಿಂದಿ ಇಂಡಸ್ಟ್ರಿ ಥರ ನಿಮಗೆ ಲಕ್ಷ ಕೊಡ್ತಾರೆ. ನಮ್ಮದು ಕಲಾ ಸೇವೆ, ಸರಸ್ವತಿ ಸೇವೆ ಅಂತಲೇ ನಾವು ಮಾಡ್ಕೊಂಡು ಬಂದಿರೋದು. ನಮ್ಮ ತಂದೆ ತಾಯಿ ಕೂಡ, ಐ ಆಮ್ ಅನ್ ವೆರಿ ಎಜುಕೇಟೆಡ್ ಗೈ. ನಾನು ಅಬ್ರಾಡ್ ಹೋಗಿ ನಾನು ಇಂಟರ್ನ್ಯಾಷನಲ್ ಏರ್ಲೈನಲ್ಲಿ ಕೆಲಸ ಮಾಡ್ತಿದ್ದೆ. ಆ್ಯಂಡ್ ಐ ವಾಸ್ ಅ ಇಮಿಗ್ರೇಷನ್ ಸ್ಪೆಷಲಿಸ್ಟ್ ಇನ್ ದುಬೈ. ನಮ್ಮದು ಪ್ಯಾಷನ್ ಏನಿತ್ತು ಇಲ್ಲಿ ಕಲಾ ಸೇವೆ ಮಾಡಬೇಕು ಅಂತ, ಇಟ್ ಈಸ್ ಔಟ್ ಆಫ್ ಆರ್ ಪ್ಯಾಷನ್. ಅದರಿಂದ ನಾವು ಒಂದು ಜನಗಳು ವಾವ್ ಅಂತ ಅಂದಾಗ ಅದ್ರದ್ದು ಆಗೋ ಖುಷಿ, ಇದಕ್ಕೆ ನಾವು ಸೀಮಿತವಾಗಿಟ್ವಿ ನಮ್ಮ ಲೈಫ್ನ. ಇವತ್ತು ಯಾವುದೋ ಒಂದು ಶೋ ಮುಖಾಂತರ, ನನಗೆ ಅಂತಲ್ಲ, ಅಷ್ಟು ಜನ ಕಂಟೆಸ್ಟೆಂಟ್ ನಾನು ನೋಡ್ತಾ ಇದ್ದೆ, ಒಳ್ಳೆ ಬೆಳವಣಿಗೆ ಅಲ್ಲ. ಈ ಪಿ ಆರ್ ಮಾಫಿಯಾಗಿ ಏನು ಮಾಡ್ತಿದ್ದಾರೆ. ಆ್ಯಂಡ್ ಈ ಕಾಲೇಜ್ ಸ್ಟೂಡೆಂಟ್ ಆಗಲಿ, ಕೆಲವರು ಹೆಣ್ಮಕ್ಳು ಗಂಡು ಮಕ್ಕಳು ಅವರು ಯೂಸ್ ಮಾಡೋವಂಥ ಪದಗಳು, ನಮ್ಮ ರಿಸೀವಿಂಗ್ ಸ್ಟೈಲ್ ಬೇರೆ ಇದೆ. ನಾವು ಈ ಫೀಲ್ಡಿಗೆ ಬರೋಕ್ಕೆ ಮುಂಚೆನೇ ನಾವು ಏನೇನೆಲ್ಲ ನೋಡಿಕೊಂಡು ನಾವು ಬಂದಿರೋಂಥ ಬ್ಯಾಕ್ಗ್ರೌಂಡ್ ಮತ್ತು ನಮ್ಮ ತಂದೆ ತಾಯಿ ಬೆಳೆಸಿರೋದು ಬೇರೆ ಇದೆ. ನಾವು ಇದಕ್ಕೆಲ್ಲ ಪ್ರಿಪೇರ್ ಆಗೇ ಬಂದಿರೋದು. ಆಮೇಲೆ ನಮ್ಮ ಹೆಸರಲ್ಲಿ ಅಲ್ವಾ ಓಡ್ತಾ ಇರೋದು, ನಮಗದು ಪ್ರಮೋಷನ್ನೇ ಅಂತ ನಾವು ತಗೊಂಡಿದ್ದು. ಜನಗಳು ಎಲ್ಲಿ ಕಲ್ಲೆಸಿತಾರೆ, ಹಣ್ಣಿದ್ರೆ ತಾನೇ ಮರಕ್ಕೆ ಕಲ್ಲೆಸಿತಾರೆ. ನಮ್ಮ ರಿಸೀವಿಂಗೇ ಬೇರೆ ಸ್ಟೈಲ್ ಇದೆ. ಆದರೆ ಕೆಲವು ಪೇರೆಂಟ್ಸ್ ಎಲ್ಲ ತುಂಬ ಹಂಬಲ್ ಫ್ಯಾಮಿಲಿಯಿಂದ ಬರ್ತಾರೆ. ಕೆಲವು ಮಕ್ಕಳು ಏನೋ ಸಾಧನೆ ಮಾಡಬೇಕು ಅಂಥವ್ರಿಗೆ ಇಂಥ ಶೋಲಿ ಅವಕಾಶ ಸಿಕ್ಕಿದ ತಕ್ಷಣ ಈ ರೀತಿ ಪಿ ಆರ್ ಮಾಫಿ ಆದಾಗ ಐ ಡೋಂಟ್ ಥಿಂಕ್ ಸೊ ಇಟ್ಸ್ ಅ ಗುಡ್. ಆಮೇಲೆ ನಾನು ಈ ವೇದಿಕೆ ಮೇಲೆ ಹೇಳ್ತೀನಿ, ಈಗ ನಾವು ಹೇಳಿದ್ವಿ ಅಂತ ಅಂದ್ಕೊಳ್ಳಿ, ಅವ್ರು ಬದಲಾಗಲ್ಲ. ಸೊ ದೇರ್ ಇಸ್ ನೋ ಪಾಯಿಂಟ್. ಬಟ್ ನಾನೀಗ ನಿಮ್ಮ ಹತ್ರ ಹಂಚ್ಕೋಬೋದು ಅಷ್ಟೇ. ಈ ಮಾನಸಿಕ ಅಸ್ವಸ್ಥರು ಅವರು ಬದಲೂ ಆಗಲ್ಲ. ಸೊ ಇಟ್ ಈಸ್ ನಾಟ್ ಅ ಗುಡ್ ಗ್ರೋತ್ ಅಂತ ನಾನು ಹೇಳೋದು.